ಸ್ವಯಂಭುವ ಮನುವು ತನ್ನ ಪತ್ನಿ ಶತರೂಪಾಳಲ್ಲಿ ಇಬ್ಬರು ಗಂಡು ಮಕ್ಕಳನ್ನು ಪಡೆದನು. ಪ್ರಿಯವ್ರತ ಮತ್ತು ಉತ್ತಾನಪಾದ. ಇವರಿಬ್ಬರು ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಿದ್ದರು. ಆದ್ದರಿಂದ ಈ ವಿಶ್ವವನ್ನಾಳಲು ಅರ್ಹರಾಗಿದ್ದರು. ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿಯ ಮಗನೇ ಧ್ರುವ ಮತ್ತು ಸುರುಚಿಯ ಮಗನೇ ಉತ್ತಮ. ರಾಜ ಉತ್ತಾನಪಾದನಿಗೆ ಸುರುಚಿಯ ಮೇಲೆ ತುಂಬಾ ಪ್ರಿಯವಿದ್ದಿತು. ಆದರೆ ಸುನೀತಿಯ ಮೇಲೆ ಅಷ್ಟೇನು ಪ್ರಿಯವಿರಲಿಲ್ಲ. ಒಮ್ಮೆ ರಾಜ ಉತ್ತಾನಪಾದನು ತನ್ನ ಪ್ರೀತಿಯ ಪತ್ನಿ ಸುರುಚಿಯ ಮಗನನ್ನು, ಅಂದರೆ ಉತ್ತಮನನ್ನು, ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮುದ್ದಾಡುತ್ತಿದ್ದನು. ಇದನ್ನು ಕಂಡ ಧ್ರುವನಿಗೆ ತಾನೂ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಆಸೆಯಾಯಿತು. ಇನ್ನೂ 5 ವರ್ಷ ಬಾಲಕನಾದ ಧ್ರುವನು ತಾನೇ ತನ್ನ ತಂದೆಯ ಬಳಿಗೆ ಓಡಿ ಬಂದು ನಿಂತುಕೊಂಡನು. ಆದರೆ ತನ್ನ ತಂದೆಯು ಎತ್ತಿ ಕುಳ್ಳಿರಿಸಿಕೊಳ್ಳಲಿಲ್ಲ. ಆದರೆ ಏನೂ ಅರಿಯದ ಪುಟ್ಟ ಬಾಲಕನಾದ ಧ್ರುವನು ತಾನೇ ತನ್ನ ತಂದೆಯ ತೊಡೆಯ ಮೇಲೆ ಹತ್ತಿ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಇದನ್ನು ಕಂಡ ಸುರುಚಿಗೆ ಅಸಮಾಧಾನವಾಯಿತು. ರಾಜ ಉತ್ತಾನಪಾದನಿಗೆ ಕೇಳುವ ಹಾಗೆ ರಾಣಿ ಸುರುಚಿಯು ಈ ರೀತಿ ನುಡಿದಳು. ಪ್ರಿಯ ಮಗುವೆ ಧ್ರುವ, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯೆ. ಆದರೆ ಅದು ಸಾಧ್ಯವಿಲ್ಲ. ನೀನು ಮಹಾರಾಜ ಉತ್ತಾನಪಾದನ ಮಗನೇನೋ ಹೌದು, ಆದರೆ ನೀನು ನನ್ನ ಗರ್ಭದಲ್ಲಿ ಜನಿಸಲಿಲ್ಲ. ಆದ್ದರಿಂದ ನೀನು ನಿನ್ನ ತಂದೆಯ ತೊಡೆಯ ಮೇಲಾಗಲಿ ಸಿಂಹಾಸನದ ಮೇಲಾಗಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ಬೇರೊಬ್ಬ ಹೆಣ್ಣಿನ ಗರ್ಭದಿಂದ ಜನಿಸಿರುವೆ. ಆದ್ದರಿಂದ ನಿನ್ನ ಈ ಪ್ರಯತ್ನವು ವಿಫಲವಾದೀತು. ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕಾದರೆ ಅದಕ್ಕೆ ನೀನು ಕಠಿಣ ತಪಸ್ಸನ್ನು ಮಾಡಬೇಕು. ಮೊದಲು ನೀನು ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವನ್ನು ಮೆಚ್ಚಿಸಬೇಕು. ಆಮೇಲೆ ಭಗವಂತನ ಅನುಗ್ರಹದಿಂದ ನನ್ನ ಗರ್ಭದಲ್ಲಿ ಜನಿಸಿ ಬರಬೇಕು. ಅಂದರೆ ಧ್ರುವನು ತನ್ನ ತಂದೆಯ ತೊಡೆಯ ಮೇಲೆ ತಾನು ಕುಳಿತುಕೊಳ್ಳಬೇಕಾದರೆ ಮೊದಲು ಧ್ರುವನು ಸತ್ತು ಮತ್ತೆ ಭಗವಂತನ ಅನುಗ್ರಹವನ್ನು ಪಡೆದು ತನ್ನ ಗರ್ಭದಿಂದ ಜನಿಸಿ ಬರಬೇಕು ಎಂದು ಸುರುಚಿಯು ಪರೋಕ್ಷವಾಗಿ ನುಡಿದಳು. ತನ್ನ ಮಲತಾಯಿಯಾದ ಸುರುಚಿಯು ಇಷ್ಟೊಂದು ಕಠೋರವಾಗಿ ಮಾತನಾಡುತ್ತಿದ್ದರೂ ಏನೊಂದು ಮಾತನ್ನು ಆಡದೆ ಸುಮ್ಮನೆ ಕುಳಿತಿದ್ದ ತನ್ನ ತಂದೆಯ ಬಳಿ ಧ್ರುವನು ಒಮ್ಮೆ ನೋಡಿದನು. ತನ್ನನ್ನು ಅರವಣಿಸದೆ ಸುಮ್ಮನೆ ಕೂತಿದ್ದ ತನ್ನ ತಂದೆಯನ್ನು ನೋಡಿ ಧ್ರುವನಿಗೆ ದುಃಖ ಮತ್ತು ಕೋಪವನ್ನು ತಡೆಯಲು ಆಗಲಿಲ್ಲ. ತಕ್ಷಣವೇ ಅಲ್ಲಿಂದ ಹೊರಟು ತನ್ನ ತಾಯಿಯ ಬಳಿಗೆ ಹೋದನು. ಪುಟ್ಟ ಬಾಲಕನಾದ ಧ್ರುವನ ಕಣ್ಣಿನಲ್ಲಿ ನೀರು ತುಂಬಿ ತುಟಿಗಳೆಲ್ಲ ನಡುಗುತ್ತಿದ್ದವು. ತನ್ನ ತಾಯಿಯ ಮಡಿಲಲ್ಲಿ ಬಿದ್ದು ಅತ್ತು ಹೊರಳಾಡತೊಡಗಿದನು. ಅಷ್ಟರಲ್ಲಿ ರಾಣಿ ಸುರುಚಿಯು ಆಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ದಾಸಿಯು ಸುನೀತಿಯ ಬಳಿಗೆ ಓಡಿ ಬಂದಳು. ಮಹಾರಾಜನ ಮುಂದೆ ಧ್ರುವನಿಗೆ ನಡೆದ ಅಪಮಾನವನ್ನೆಲ್ಲ ಹೇಳಿದಳು. ತನ್ನ ಮಲತಾಯಿಯಾದ ಸುರುಚಿಯು ತನ್ನ ಮಗನಿಗೆ ಮಾಡಿದ ಅಪಮಾನವನ್ನೆಲ್ಲ ಕೇಳಿ ತನ್ನ ಮಗನ ಪರಿಸ್ಥಿತಿಯನ್ನು ಕಂಡು ದುಃಖವನ್ನು ಸಹಿಸಲಾಗದೆ ಸುನೀತಿಯು ಮಗನನ್ನು ತಬ್ಬಿ ಜೋರಾಗಿ ಹತ್ತಳು. ಧ್ರುವನ ತಾಯಿಯಾದ ಸುನೀತಿಯು ಮಹಾಸಾಧ್ವಿಯೂ ಗುಣವತಿಯೂ ಆಗಿದ್ದಳು. ಅವಳು ತನ್ನ ಮಗನಿಗೆ ಈ ರೀತಿ ಸಮಾಧಾನ ಪಡಿಸತೊಡಗಿದಳು. ಮಗನೇ ಧ್ರುವ, ದುಃಖ ಪಡಬೇಡ. ನಿನ್ನ ಚಿಕ್ಕಮ್ಮನು ನಿನಗೆ ಎಷ್ಟೇ ನೋವನ್ನುಂಟು ಮಾಡಿದಳು ಅವಳು ಅವಳಿಗೆ ತಿಳಿಯದಂತೆ ನಿನಗೊಂದು ಒಳ್ಳೆಯ ಮಾರ್ಗವನ್ನು ಸೂಚಿಸಿದ್ದಾಳೆ. ಆ ದೇವೋತ್ತಮ ಪುರುಷನೇ ಈ ಜಗತ್ತಿನ ತಂದೆ. ನೀನು ಎಲ್ಲ ಜೀವರಾಶಿಗಳ ತಂದೆಯಾದ ಆ ಮಹಾವಿಷ್ಣುವನ್ನೇ ಮೆಚ್ಚಿಸಬೇಕು. ಆ ಮಹಾವಿಷ್ಣುವಿನ ತೊಡೆಯ ಮೇಲೆ ನೀನು ಕುಳಿತುಕೊಳ್ಳಬೇಕು. ಅವನು ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಆದರಿಸುವನು. ಅದಕ್ಕಾಗಿ ನೀನು ಕಠಿಣ ತಪಸ್ಸನ್ನು ಮಾಡಲೇಬೇಕು ಎಂದು ನುಡಿದಳು. ಇಂತಹ ಬುದ್ಧಿ ಮಾತನ್ನು ಕೇಳಿದ ಧ್ರುವನು 1 ನಿಮಿಷ ಯೋಚನೆ ಮಾಡಿ ನೋಡಿದನು. ಎಲ್ಲವನ್ನು ಕೂಲಂಕುಷವಾಗಿ ಯೋಚಿಸಿದ ಧ್ರುವನು ಒಂದು ನಿರ್ಧಾರಕ್ಕೆ ಬಂದನು. ಪುಟ್ಟ ಬಾಲಕನಾದರೂ ಅವನಲ್ಲಿ ಕ್ಷತ್ರಿಯ ಪೌರುಷವೆಷ್ಟಿತ್ತೆಂದರೆ ತಕ್ಷಣ ಅರಮನೆಯನ್ನು ಬಿಟ್ಟು ಏಕಾಂತ ಸ್ಥಳಕ್ಕೆ ಹೋಗಿ ತಪಸ್ಸನ್ನಾಚರಿಸಲು ನಿರ್ಧರಿಸಿದನು. ಧ್ರುವನ ತಾಯಿ ಸುನೀತಿಯು ಮಗನನ್ನು ತಡೆಯಲಿಲ್ಲ. ಏಕೆಂದರೆ ಭಗವಂತನನ್ನು ಮೆಚ್ಚಿಸಲು ಹೊರಟಿರುವ ತನ್ನ ಮಗನನ್ನು ತಡೆಯದೆ ದಯಾಸಾಗರನಾದ ದೇವೋತ್ತಮ ಪುರುಷನು ತನ್ನ ಮಗನನ್ನು ರಕ್ಷಿಸುವನೆಂದು ದೃಢ ಸಂಕಲ್ಪದಿಂದ ಅವಳು ಸುಮ್ಮನಿದ್ದಳು. ತ್ರಿಕಾಲ ಜ್ಞಾನಿಗಳಾದ ನಾರದರು ಈ ವಿಷಯಗಳನ್ನೆಲ್ಲ ತಿಳಿದು ಆಶ್ಚರ್ಯಚಕಿತರಾದರು. ಈ ಕಥೆಯು ಮುಂದುವರಿಯುವುದು.